ನಮಸ್ಕಾರ ಸ್ನೇಹಿತರೆ. ರಾಜ್ಯ ರಾಜಕಾರಣದ ಅತ್ಯಂತ ಹಿರಿಯ ಮತ್ತು ಗೌರವಾನ್ವಿತ ಕುಟುಂಬದಿಂದ ಇದೀಗ ಒಂದು ದುಃಖದ ಸುದ್ದಿ ಹೊರಬಿದ್ದಿದೆ. ಹೌದು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ಇಂದು ನಮ್ಮನ್ನು ಅಗಲಿದ್ದಾರೆ. ಇನ್ನು ಕಳೆದ 4 ದಿನಗಳಿಂದ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರಿಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತಾದರೂ 85 ವರ್ಷ ವಯಸ್ಸಾಗಿದ್ದರಿಂದ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಸ್ನೇಹಿತರೆ, ದೇವೇಗೌಡರು ದೇಶದ ಪ್ರಧಾನಿ ಮಟ್ಟಕ್ಕೆ ಬೆಳೆಯುವುದರ ಹಿಂದೆ ಇದ್ದ ಅಪ್ರತಿಮ ಶಕ್ತಿ ಎಂದರೆ ಅದು ಚೆನ್ನಮ್ಮ. ಇವರಿಬ್ಬರದು ಬರೋಬ್ಬರಿ 72 ವರ್ಷಗಳ ದಾಂಪತ್ಯ. ಶ್ರೀಮಂತ ಜಮೀನ್ದಾರ್ ಕುಟುಂಬದಲ್ಲಿ ಹುಟ್ಟಿದ ಚೆನ್ನಮ್ಮನವರು ಕೇವಲ 17ನೇ ವಯಸ್ಸಿಗೆ ಸಾಧಾರಣ ಕೃಷಿ ಹಿನ್ನೆಲೆಯ ದೇವೇಗೌಡರ ಕೈ ಹಿಡಿದು ಅರಮನೆಗೆ ಬಂದರು. ಇನ್ನು ದೇವೇಗೌಡರು ಸಾಮಾನ್ಯ ಕಾಂಟ್ರಾಕ್ಟರ್ ಆಗಿದ್ದ ದಿನಗಳಿಂದ ಹಿಡಿದು ರಾಜಕೀಯಕ್ಕಾಗಿ ರೈಲ್ವೆ ಕೆಲಸ ಬೇಡವೆಂದಾಗ ತಮ್ಮ ಒಡವೆಗಳನ್ನೇ ಅಡವಿಟ್ಟು ಪತಿಗೆ ಬೆಂಬಲ ನೀಡಿದ ಮಹಾತಾಯಿ ಈ ಚೆನ್ನಮ್ಮ. 6 ಜನ ಮಕ್ಕಳ ಇಡೀ ದೊಡ್ಡ ಕುಟುಂಬವನ್ನು ಇವರು ನಿಭಾಯಿಸಿದ ರೀತಿ ನಿಜಕ್ಕೂ ಅದ್ಭುತ. ಇನ್ನು ಇವರ ಬದುಕಿನಲ್ಲಿ ಒಂದು ಕರಾಳ ಅಧ್ಯಾಯವೂ ಇತ್ತು. 2001ರ ಶಿವರಾತ್ರಿಯಂದು ದೇವಸ್ಥಾನದಲ್ಲಿ ಇವರ ಮೇಲೆ ಆಸಿಡ್ ದಾಳಿ ನಡೆದು ಮುಖವೇ ಛಿದ್ರವಾಗಿ 2 ತಿಂಗಳು ಸಾವು ಬದುಕಿನ ನಡುವೆ ಹೋರಾಡಿದ್ದರು. ಆದರೆ ಆ ನೋವನ್ನು ಧೈರ್ಯದಿಂದ ಗೆದ್ದು ಬಂದು ಮತ್ತೆ ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯರಾದರು. ಪತಿ ದೇಶದ ಪ್ರಧಾನಿಯಾದರೂ ತಮ್ಮ ಮಣ್ಣಿನ ಗುಣ ಸರಳತೆಯನ್ನು ಎಂದೂ ಬಿಡದ ಚೆನ್ನಮ್ಮನವರ ಅಗಲಿಕೆ ನಾಡಿಗೆ ತುಂಬಲಾರದ ನಷ್ಟ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸ್ನೇಹಿತರೆ, ನೀವು ಕೂಡ ಕನ್ನಡದ ಅಪ್ಪಟ ಅಭಿಮಾನಿಗಳು ಆಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಧನ್ಯವಾದಗಳು.